ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ, ಏನೆಲ್ಲ ಹೇಳಬೇಕು ಅನ್ಕೊಳ್ತಾ ಇದ್ದಾರೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಸೊ ಇಲ್ಲಿ ಸ್ಟ್ರಾಂಗ್ ಎನರ್ಜಿ ಬರ್ತಾ ಇರುವಂಥದ್ದು ನೋ ಕಾಂಟ್ಯಾಕ್ಟ್ ಎನರ್ಜಿ ನಮ್ಗೆ. ಆ್ಯಂಡ್ ಇಲ್ಲಿ ಕೆಲವರು ನೀವು ಈ ಒಂದು ರಿಲೇಶನ್ಶಿಪ್ನ ಮೂವ್ ಆನ್ ಆಗಬೇಕಾ ಇರಬೇಕಾ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಆ್ಯಂಡ್ ಅದಕ್ಕೆ ನೀವು ಯೂನಿವರ್ಸ್ ಕಡೆಯಿಂದ ಸೈನ್ನ ಕೇಳ್ತಾ ಇದ್ದೀರಾ. ಒಂದಲ್ಲ ಒಂದು ರೀತಿನಲ್ಲಿ ಏನೋ ಒಂದು ಸರಿ ಮಾಡಬೇಕು ಅಂತ ಅಂದಾಗೆಲ್ಲ ಇನ್ನೇನೋ ಆಗಿರುತ್ತೆ. ತುಂಬ ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳಬಹುದು. ಎಷ್ಟೇ ಹತ್ರ ಹೋಗಬೇಕು ಅಂದ್ರೂ, ಎಷ್ಟೇ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರ್ ಮಾಡಬೇಕು ಅಂದ್ರೂ ಕೂಡ ಅವರ ಕಡೆಯಿಂದ ಯಾವುದೇ ರೀತಿ ಎಫರ್ಟ್ ಸಿಗ್ತಾ ಇಲ್ಲ. ಪಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ವೈ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಬಿ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಇಲ್ಲಿ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ ಮದುವೆ ಆಗಬೇಕು ಈ ಪರ್ಸನ್ನ ಅಂತ. ಇನ್ನು ಕೆಲವ್ರ ಸಿಚುವೇಶನ್ ಏನಿದೆ, ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಸ್ವಲ್ಪ ತಿಂಗಳಿಗೆ ಸಪ್ರೇಷನಲ್ಲಿ ಹೋಗಿದ್ದೀರಾ. ಆ್ಯಂಡ್ ಕೆಲವ್ರದ್ದು ಲವ್ ಮ್ಯಾರೇಜ್ ಆಗಿ ಕೂಡ ಸಪ್ರೇಷನಲ್ಲಿ ಇದ್ದೀರಾ. ತುಂಬ ಕಷ್ಟಪಟ್ಟು ಮನೆಯವ್ರನ್ನೆಲ್ಲ ಒಪ್ಪಿಸಿ ಅಥವಾ ಮನೆಯವರ ವಿರುದ್ಧವಾಗಿ ಎಲ್ಲಾನು ಕಷ್ಟಪಟ್ಟು ಮದುವೆ ಆಗಿರೋ ಎನರ್ಜೀಸ್ ಕೆಲವ್ರು ಇದ್ದಿದೆ. ಬಟ್ ಆಗಿ ಎಲ್ಲ ಆದಮೇಲೆ 1 ವರ್ಷ 6 ತಿಂಗಳಿಗೇನೆ ಇಬ್ಬರ ಮಧ್ಯೆ ತುಂಬ ಮನಸ್ತಾಪಗಳು ಬಂದು ಇಬ್ಬರು ಸಪ್ರೇಷನಲ್ಲಿದ್ದೀರಾ. ಕೆಲವು ಸಿಚುವೇಶನ್ ಹೇಗಿದೆ ಅಂತಂದ್ರೆ, ಯಾವ ಕಡೆ ಹೋಗ್ಬೇಕು ದಾರಿ ಕಾಣ್ದಂಗೆ ಕೂತ್ಕೊಂಡಿರುವಂತ ಪರಿಸ್ಥಿತಿ ಆಗಿದೆ. ಇಷ್ಟಪಟ್ಟಿರುವಂತ ವ್ಯಕ್ತಿ ಜೊತೆಗಿಲ್ಲ, ಹೆಲ್ಪ್ಲೆಸ್ನೆಸ್, ಅಸಹಾಯಕತೆ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಮೋರ್ ಓವರ್ ನೀವು ಏನೇ ಹೇಳಿದ್ರು ಕೂಡ ಆ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇಲ್ಲ. ಅಂಡ್ ಇನ್ನು ಕೆಲವ್ರದ್ದು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಗೊತ್ತಿಲ್ದೇನೆ ಇಬ್ರು ಮದುವೆ ಆಗಿದ್ದೀರಾ. ಮನೇಲಿ ಹೇಳಕ್ಕಾಗ್ತಾ ಇಲ್ಲ, ಅವ್ರ ಮನೇಲಿ ಹೇಳಕ್ಕಾಗ್ತಾ ಇಲ್ಲ, ಅನಿವಾರ್ಯತೆಗೆ ಕಟ್ಟು ಬಿದ್ದು ಇಬ್ರು ಮದುವೆ ಆಗಿದ್ದೀರಾ. ಬಟ್ ಈಗ ಜೊತೆಗೆ ಇರೋಕ್ಕಾಗ್ತಾ ಇಲ್ಲ, ಬಿಕಾಸ್ ಅವ್ರ ಮನೇಲೂ ಗೊತ್ತಿಲ್ಲ, ನಿಮ್ಮ ಮನೇಲೂ ಗೊತ್ತಿಲ್ಲ. ಸೊ ಆ ಥರದ ಎನರ್ಜೀಸ್ ಕೂಡ ಇಲ್ಲಿ ಇದೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಎಮೋಷನಲ್ ಡಿಸ್ಕನೆಕ್ಟ್ ಆಗಿದೆ ಅಂತ ಹೇಳ್ಬಹುದು. ಮುಂಚೆ ಥರ ಕಮ್ಯುನಿಕೇಶನ್ ಇಲ್ಲ, ಅರ್ಥ ಮಾಡ್ಕೊಳ್ಳುವಂತಹ ಪರಿಸ್ಥಿತಿನಲ್ಲಿಲ್ಲ. ನೀವೇನೇ ಹೇಳಿದ್ರು ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಥವಾ ಆ ವ್ಯಕ್ತಿ ಏನೇ ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಇಬ್ಬರ ಮಧ್ಯೆ ಇರುವಂತಹ ಒಂದು ಕಂಪ್ಯಾಟಿಬಿಲಿಟಿ, ಹೊಂದಾಣಿಕೆ ಏನಿದೆ ಆಗ್ತಾ ಇಲ್ಲ ಅಂತ ಹೇಳ್ಬಹುದು. ಅಂಡ್ ಇಬ್ಬರ ಒಂದು ಆಲೋಚನೆಗಳು ಮ್ಯಾಚ್ ಆಗ್ತಾ ಇಲ್ಲ, ಇಬ್ಬರ ಒಂದು ಎಮೋಷನ್ಸ್ ಮ್ಯಾಚ್ ಆಗ್ತಾ ಇಲ್ಲ. ಸೊ ಹೀಗಾಗಿ ತುಂಬಾ ಎಮೋಷನಲ್ ಡಿಸ್ಟೆನ್ಸ್ ಆಗಿದೆ ಅಂತ ಹೇಳ್ಬಹುದು. ಆ ಒಂದು ವ್ಯಕ್ತಿ ಡಿಟ್ಯಾಚ್ ಆಗಿದ್ದಾರೆ ಅಂತ ಹೇಳ್ಬಹುದು. ಈಗ ಯಾವುದೇ ರೀತಿಯ ಒಂದು ಫೀಲ್ ಅವ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿನಲ್ಲಿದ್ದಾರೆ. ಆ್ಯಂಡ್ ಇದು ಹೇಳುವಂಥದ್ದು ಕಂಪ್ಲೀಟ್ ಡಿಸ್ಟೆನ್ಸ್ ಆಗಿದೆ. ಇನ್ನು ಕೆಲವ್ರದ್ದು ಎಲ್ಲ ಕಡೆನೂ ಬ್ಲಾಕ್ ಇದೆ. ದಟ್ ನಿಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ದಾರಿನೇ ಕಾಣಿಸ್ತಾ ಇಲ್ಲ, ಅಥವಾ ಅವ್ರು ಯಾವೊಂದು ಊರಲ್ಲಿ ಇದ್ದಾರೆ, ಯಾವೊಂದು ಪ್ಲೇಸಲ್ಲಿ ಇದ್ದಾರೆ ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಡಿಸ್ಕನೆಕ್ಷನ್ ಆಗಿದೆ. ಆ್ಯಂಡ್ ಮೈಟ್ ಬಿ ಇವ್ರಿಗೆ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಬೇಕು ಅನ್ಕೊಳ್ತಾ ಇದ್ರು, ಅಥವಾ ಕಾಂಟ್ಯಾಕ್ಟ್ ಟ್ರೈ ಮಾಡಿದ್ರು, ಕಾಂಟ್ಯಾಕ್ಟ್ ಮಾಡೋಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಆಗೋಕೆ ರೆಡಿ ಇಲ್ಲ. ಬ್ಲಾಕ್ ಮಾಡಿದ್ದಾರೆ ಅವ್ರು ನಿಮ್ಮನ್ನ. ಫಿಸಿಕಲಿ ಎಷ್ಟೇ ದೂರ ಇದ್ರೂ ಮೆಂಟಲಿ ಅವರು ನಿಮ್ಮ ಒಂದು ನೆನಪುಗಳಲ್ಲೇ ಇದ್ದಾರೆ. ಸೊ ನಿಮ್ಮ ಜೊತೆ ನಡ್ಕೊಂಡಿರುವಂತಹ ರೀತಿಗಳಿಗೆ, ಎಲ್ಲಾ ಒಂದು ರೂಡ್ ಬಿಹೇವಿಯರ್ಗಳಿಗೆ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ, ಪಶ್ಚಾತ್ತಾಪ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ವ್ಯಕ್ತಿ ನೀವು ಅವರ ಒಂದು ಸೋಲ್ಮೇಟ್ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಿಮ್ಮಿಂದ ಎಷ್ಟೇ ದೂರ ಇರಬೇಕು, ಎಷ್ಟೇ ನಿಮ್ಮನ್ನು ಅವಾಯ್ಡ್ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಕ್ ಮಾಡಿರ್ತಾರೆ, ಕಾಲಲ್ಲಿ ಬ್ಲಾಕ್ ಮಾಡಿರ್ತಾರೆ, ಕಾಂಟ್ಯಾಕ್ಟ್ ಡಿಲೀಟ್ ಮಾಡಿರ್ತಾರೆ. ಬಟ್ ಮನಸ್ಸಲ್ಲಿರುವಂತಹ ನಿಮ್ಮ ನೆನಪುಗಳು, ಮನಸ್ಸಲ್ಲಿರುವಂತಹ ನಿಮ್ಮ ಪ್ರೀತಿನ ಅವರು ಡಿಲೀಟ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಜೊತೆ ಕಳೆದಂತಹ ಕ್ಷಣಗಳು, ನಿಮ್ಮ ಜೊತೆ ಇದ್ದಂತಹ ಕ್ಷಣಗಳನ್ನು ಅವ್ರು ನೆನೆಸ್ಕೊಂಡು ಅದರಲ್ಲೇ ಜೀವಿಸ್ತಾ ಇದ್ದಾರೆ. ಆ್ಯಂಡ್ ಒಂದಷ್ಟು ಕ್ಷಣಗಳಲ್ಲಿ ನಡೆದು ಹೋದಂತಹ, ಕೈ ಮೀರಿ ನಡೆದು ಹೋಗಿರುವಂತಹ ಘಟನೆಗಳನ್ನ ನೆನೆಸ್ಕೊಂಡು, ಆ ರೀತಿ ಮಾಡಬಾರ್ದಾಗಿತ್ತು, ನಾನು ತುಂಬ ಫೂಲಿಶ್ ಆಗಿ ಬಿಹೇವ್ ಮಾಡಿದೆ, ತುಂಬ ಹಾರ್ಶ್ ಆಗಿ ನಾನು ಬಿಹೇವ್ ಮಾಡಿದೆ, ಆ ಒಂದು ಸಂದರ್ಭದಲ್ಲಿ ಆ ಥರ ನಾನು ವರ್ತಿಸದೆ ಇದ್ದಿದ್ರೆ, ರಿಯಾಕ್ಟ್ ಮಾಡದೆ ಇದ್ದಿದ್ರೆ, ಇವತ್ತು ನನ್ನ ಪ್ರೀತಿ, ನನ್ನ ಪರ್ಸನ್ ನನ್ನ ಜೊತೆಗೆ ಇರ್ತಾ ಇದ್ರೇನೋ ಬಹುಶಃ ಅನ್ನೋ ಒಂದು
ಮನಸ್ಥಿತಿನಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ. ಇಲ್ಲಿ ಎಷ್ಟೇ ನಿಮ್ಮಿಂದ ದೂರ ಹೋಗ್ಬೇಕು, ಎಷ್ಟೇ ನಿಮ್ಮ ನೆನಪುಗಳಿಂದ ದೂರ ಹೋಗ್ಬೇಕು ಅಂದ್ರೂ ಸ್ಟಿಲ್ ಅವ್ರಿಗೆ ಪದೇ 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 ಅವ್ರಿಗೆ ನಿಮ್ಮ ನೆನಪೇ ಆಗ್ತಾ ಇದೆ. ಮೈಟ್ ಬಿ ನೀವು ಕೂಡ ಅವ್ರ ಬಗ್ಗೆ ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ ಅಂಡ್ 24/7 ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಆ ಒಂದು ವೈಬ್ರೇಷನ್ಸ್ ಹೋಗ್ತಾ ಇದೆ, ಆ ಒಂದು ಕನೆಕ್ಷನ್ಸ್ ಹೋಗ್ತಾ ಇರೋದ್ರಿಂದ ನಿಮ್ಮ ಒಂದು ನೆನಪು ಅವ್ರಿಗೆ ಬರ್ತಾ ಇದೆ. ಅಂಡ್ ಇಲ್ಲಿ ಕೆಲವರು ನೀವು ಏನು ವೈಬ್ರೇಷನ್ಸ್ ಕಳಿಸ್ತಾ ಇದ್ದೀರಾ ಅಂದ್ರೆ ನೆಗೆಟಿವ್ ವೈಬ್ರೇಷನ್ಸ್ನ ಕಳಿಸ್ತಾ ಇದ್ದೀರಾ. ಯಾಕೆ ಬಿಟ್ಟು ಹೋದ್ರು, ನಾನು ಏನಂತ ತಪ್ಪು ಮಾಡಿದೆ, ಈ ರೀತಿಯ ಒಂದಷ್ಟು ನೆಗೆಟಿವಿಟಿ ವೈಬ್ರೇಷನ್ಸ್ನ ಕಳಿಸೋದ್ರಿಂದ ಇನ್ನೂ ಆ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾನೆ ಹೋಗುತ್ತೆ. ಎಷ್ಟು ನೀವು ಓಕೆ ಈ ಥರ ಸಿಚುವೇಶನ್ ಇದೆ, ಸೊ ಅದನ್ನು ನಾನು ಹೀಲ್ ಮಾಡ್ಕೋತೀನಿ ಅಂತ ನೀವು ಪಾಸಿಟಿವ್ ಆಗಿ ಶಿಫ್ಟ್ ಮಾಡಿ, ಮೈಂಡ್ನ ಶಿಫ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಮ್ಯಾನಿಫೆಸ್ಟೇಷನ್, ಸಪೋಸ್ ನೀವೇನಾದರೂ ನಿಮ್ಮ ಪರ್ಸನ್ ವಾಪಸ್ ಬರಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ನನ್ನ ಚಾನಲಲ್ಲಿ ನಿಮಗೆ ಬ್ಯೂಟಿಫುಲ್ ಸ್ಪೆಲ್ ಸಿಟ್ರಿದೆ ಇದೆ. ಸೊ ಅದನ್ನು ನೀವು ಟ್ರೈ ಮಾಡಿ, ಅದನ್ನು ನೀವು ಆ ಒಂದು ವಿಡಿಯೋನ ಹೋಗಿ ನೋಡಿ ಟ್ರೈ ಮಾಡಿ. ವಿಶ್ ಫುಲ್ಫಿಲ್ಮೆಂಟ್ ಮ್ಯಾನಿಫೆಸ್ಟೇಷನ್ಸ್ ಟೆಕ್ನಿಕ್ ಅದನ್ನು ಟ್ರೈ ಮಾಡೋದ್ರಿಂದ ನಿಮ್ಮ ಒಂದು ಪ್ರೀತಿ ಮತ್ತೆ ರೀಕನೆಕ್ಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಆ ಒಂದು ಸಿಟ್ರಿ ಪವರ್. ಓಕೆ, ಬೇಕಂದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಆ ಒಂದು ಮ್ಯಾನಿಫೆಸ್ಟೇಷನ್ಸ್ ರಿಚುವಲ್ನ ಮಾಡಿ, ಡೆಫಿನೆಟ್ಲಿ ನಿಮ್ಮ ಒಂದು ಪ್ರೀತಿ ಸರಿ ಹೋಗುತ್ತೆ. ಡೀಪ್ ಡೌನ್ ಹೇಳಬೇಕು ಅಂತಂದರೆ ಇವ್ರಿಗೆ ಇರುವಂತಹ ಈಗೋ ಬ್ರೇಕ್ ಆಗಿದೆ ಅಂತ ಹೇಳಬಹುದು. ಮೈಟ್ ಬಿ ಇವ್ರಿಗೆ ತುಂಬ ಈಗೋ ಇತ್ತು, ಇವ್ರಿಗೆ ಆಸ್ತಿ ಇದೆ, ಅಂತಸ್ತಿದೆ ಅನ್ನೋ ಈಗೋ ಇತ್ತು, ಅಥವಾ ನಾನು ತುಂಬ ಸುಂದರವಾಗಿದ್ದೀನಿ, ಹ್ಯಾಂಡ್ಸಮ್ ಆಗಿದ್ದೀನಿ, ಬ್ಯೂಟಿಫುಲ್ ಆಗಿದ್ದೀನಿ ಅನ್ನೋ ಒಂದು ಪ್ರೈಡ್ ಇವ್ರಿಗೆ ಇತ್ತು. ನನ್ನ ಹತ್ರ ತುಂಬ ದುಡ್ಡು ಇದೆ, ಅಥವಾ ನನಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಈ ಥರದ ಒಂದಷ್ಟು ಈಗೋಯಿಸ್ಟಿಕ್ ಆಗಿ ಅಹಂಕಾರದಿಂದ ನನ್ನನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಪ್ರೈಡಲ್ಲಿ ಇವರು ಇದ್ರು. ಕೆಲವೊಂದಷ್ಟು ಸಂದರ್ಭಗಳು ಇವರನ್ನ ಕುಗ್ಗಿಸಿದೆ. ಆ ಒಂದು ಈಗೋ ಏನಿದೆ, ಆ ಒಂದು ಅಹಂಕಾರ ಏನಿದೆ, ಬ್ರೇಕ್ ಡೌನ್ ಆಗಿದೆ. ನಾನು ಯಾರಿಗೂ ಕಮ್ಮಿ ಇಲ್ಲ, ನನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ, ನಾನು ಆಡಿದ್ದೆ ಆಟ, ಈ ಥರದೊಂದು ಈಗೋಯಿಸ್ಟಿಕ್ ಇದರಲ್ಲಿ ಇದ್ರು ಅಂತ ಹೇಳಬಹುದು. ಆ್ಯಂಡ್ ಸಮ್ಟೈಮ್ಸ್ ನೀವು ಕೂಡ ಹೇಳಿರ್ತೀರ ಇಷ್ಟೊಂದು ಈಗೋ ಒಳ್ಳೇದಲ್ಲ ಅಂತ. ಅವರ ಒಂದು ಕುರುಡು ಪ್ರೀತಿನಲ್ಲಿ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಾ ತುಂಬ ಸಾರಿ. ಬಟ್ ನಾವು ಯೂನಿವರ್ಸ್ ಅವ್ರಿಗೆ ಕಲಿಸ್ತಾ ಇದ್ದಾರೆ ಈಗೋನ ಹೇಗೆ ಬ್ರೇಕ್ ಮಾಡೋದು ಅಂತ ಯೂನಿವರ್ಸಿಗೆ ಗೊತ್ತು. ಸೊ ಅದರಿಂದ ತುಂಬ ಚಾಲೆಂಜಸ್ ಕೊಡ್ತಾ ಇದ್ದಾರೆ. ಈಗ ಅವ್ರಿಗೆ ಅನ್ನಿಸ್ತಾ ಇದೆ ಯಾರು ನಮ್ಮವರು, ಯಾರು ನಮ್ಮವರಲ್ಲ, ಯಾರ ಜೊತೆ ಹೇಗಿರಬೇಕು, ಎಲ್ಲರೂ ನನ್ನ ಜೊತೆ ಇದ್ದಿದ್ದು ನನ್ನ ದುಡ್ಡಿಗೋಸ್ಕರನ, ಎಲ್ಲರೂ ನನ್ನ ಜೊತೆಗೆ ಇದ್ದಿದ್ದು ನನ್ನಲ್ಲಿರುವಂತಹ ಒಳ್ಳೆ ಗುಣಗಳಿಗಂತೂ ಅಲ್ಲ, ನನ್ನಲ್ಲಿರುವಂತಹ ಆಸ್ತಿಗೆ, ನನ್ನಲ್ಲಿರುವಂತಹ ಲುಕ್ಸ್ಗೆ ನನ್ನ ಜೊತೆ ಇದ್ರು ಅನ್ಸುತ್ತೆ. ಈಗ ನನ್ನ ಹತ್ರ ದುಡ್ಡು ಇಲ್ಲ, ಸಮ್ ಕ್ರೈಸಿಸ್ ನಾನು ಅನುಭವಿಸ್ತಾ ಇದ್ದೀನಿ, ಈಗ ನನ್ನ ಹತ್ರ ಯಾರೂ ಇಲ್ಲ, ಇವನ್ ಅವ್ರಿಗೆ ಅವರ ಫ್ಯಾಮಿಲಿ ಕಡೆಯಿಂದನೂ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಈಗ ಈ ಒಂದು ವ್ಯಕ್ತಿಗೆ ಐ ಆಮ್ ಹೆಲ್ಪ್ಲೆಸ್. ಇಂಥ ಸಂದರ್ಭದಲ್ಲಿ ನನ್ನ ಪರ್ಸನ್ ನನ್ನ ಜೊತೆ ನಿಂತ್ಕೊಳ್ತಾ ಇದ್ರು, ಬಟ್ ಅವರನ್ನು ನಾನು ಬಿಟ್ಟು ಬಂದಿದ್ದೀನಿ, ಈಗ ವಾಪಸ್ ಮತ್ತೆ ಹೋಗೋಕ್ಕಾಗೋದಿಲ್ಲ. ಆ್ಯಂಡ್ ಅಗೇನ್ ನಿಮ್ಮ ಹತ್ರ ಬರೋದಕ್ಕೂ ಅವರ ಒಂದು ಪ್ರೈಡ್, ಅವರ ಒಂದು ಈಗೋ ಖಂಡಿತ ಅಡ್ಡ ಬರ್ತಾನೆ ಇರುತ್ತೆ. ಬಟ್ ಇಲ್ಲಿ ಇವರು ನಿಮ್ಮ ಮೇಲಿರುವಂತಹ ಪ್ರೀತಿಗಿಂತ ನಿಮ್ಮ ಮಧ್ಯೆ ಆಗಿರುವಂತಹ ಆರ್ಗ್ಯುಮೆಂಟ್ಸ್, ನಿಮ್ಮ ಮಧ್ಯೆ ಆಗಿರುವಂತಹ ಜಗಳಗಳು, ನಿಮ್ಮ ಮಧ್ಯೆ ಆಗಿರುವಂತಹ ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಚೂಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನ ಚೂಸ್ ಮಾಡ್ಕೊಳ್ತಾ ಇಲ್ಲ ಈಗೋಯಿಂದಾಗಿ. ಸೊ ಯಾವಾಗ ಇವರು ಇದನ್ನೆಲ್ಲ ಬಿಟ್ಟು ನಿಮ್ಮನ್ನ ಚೂಸ್ ಮಾಡ್ಕೊಳ್ತಾರೋ ಆವಾಗ ನಿಮ್ಮ ಒಂದು ರೀಕನೆಕ್ಷನ್ ಆಗುವಂಥದ್ದು ಇದೆ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ಇವರ ಒಂದು ಮನಸ್ಥಿತಿ ಹೀಗಿರಬೇಕಾದ್ರೆ ಯಾವುದನ್ನ ಸರಿಯಾಗಿ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಡೆಫಿನೆಟ್ಲಿ ಇವರ ಒಂದು ಮೈಂಡ್ ಥಾಟ್ ಶಿಫ್ಟ್ ಆಗುತ್ತೆ ಅಂತ ಹೇಳಬಹುದು. ಆ ಒಂದು ಟೈಮಲ್ಲಿ ಇವ್ರಿಗೆ ರಿಯಲೈಸ್ ಆಗುತ್ತೆ ದಟ್ ಈ ಥರದ ಒಂದು ರಿಯಾಕ್ಷನ್, ಈ ಥರದ ಒಂದು ರೆಸ್ಪಾನ್ಸ್ ನಾನು ಮಾಡಿರುವಂಥದ್ದು ತುಂಬ ಫೂಲಿಶ್ ಆಗಿದೆ ಅಂತ. ಆ್ಯಂಡ್ ಈ ಥರದ ಒಂದು ಬಿಹೇವಿಯರ್ ಅವರು ನಿಮ್ಮ ಜೊತೆ ನಡ್ಕೊಂಡಿರುವಂಥದ್ದು ಕೂಡ ಕೆಲವೊಂದಷ್ಟು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರುವಂತಹ ಕೆಲವೊಂದಷ್ಟು ಫಿಯರ್ಸ್, ಸ್ಟ್ರೆಸ್, ಫ್ಯಾಮಿಲಿ, ಕೆರಿಯರ್, ಪ್ರೆಷರ್ಸ್, ಈ ಥರದ ಇದರಲ್ಲಿ ಅವರ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಆ ಒಂದು ಲೂಸಿಂಗ್ ಪ್ಯಾಟರ್ನ ಅಡಾಪ್ಟ್ ಮಾಡ್ಕೊಂಡಿದೆ, ಅಳವಡಿಸ್ಕೊಂಡಿದೆ. ಹಾಗಾಗಿ ಅವರ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಇಲ್ಲಿ ರೀಪ್ರೋಗ್ರಾಮ್ ಆಗಬೇಕಾಗಿದೆ. ಬಿಕಾಸ್ ಚೈಲ್ಡ್ಹುಡ್ ಟ್ರಾಮಾ ಇರಬಹುದು, ಫ್ಯಾಮಿಲಿ ಟ್ರಾಮಾ ಇರಬಹುದು, ಅಥವಾ ರಿಪೀಟೆಡ್ ಪ್ಯಾಟರ್ನ್ಸ್ ಅವ್ರಿಗೆ ಈ ಥರ ಮಾಡ್ತಾ ಇದೆ ಅಂತ ಹೇಳಬಹುದು. ನೋಡಿ, ನಿಮ್ಮದು ರಿಪೀಟೆಡ್ ಪ್ಯಾಟರ್ನ್ಸ್ ಇರಬಹುದು, ಅದನ್ನ ಸ್ವಲ್ಪ ಗಮನಿಸ್ಕೊಳ್ಳಿ. ನಿಮ್ಮ ರಿಪೀಟೆಡ್ ಪ್ಯಾಟರ್ನ್ಸ್ ಏನಿದೆ, ಪದೇ ಪದೇ ಯಾಕೆ ರಿಲೇಶನ್ಶಿಪ್ಪಲ್ಲೇ ಇಷ್ಟೊಂದು ಪೇನ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನನಗೆ ಎನರ್ಜಿ ಸಿಗ್ತಾ ಇರುವಂಥದ್ದು ಲಾರ್ಡ್ ಗಣೇಶ.
ಓಕೆ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಯಾವುದೇ ರೀತಿಯ ಒಂದು ಅಬ್ಸ್ಟ್ಯಾಕಲ್ಸ್ ಬರ್ತಾ ಇರಲಿ, ಮದುವೆ ಆಗ್ತಾ ಇಲ್ಲ, ರಿಯುನೈಟ್ ಆಗ್ತಾ ಇಲ್ಲ, ಅಥವಾ ಒಂದಲ್ಲ ಒಂದು ಕಾರಣದಿಂದ ನಾವು ಸಂತೋಷವಾಗಿ ಇರೋಕ್ಕಾಗ್ತಾ ಇಲ್ಲ, ಒಂದಾಗೋಕ್ಕಾಗ್ತಾ ಇಲ್ಲ, ಏನೇ ಒಂದು ರಿಲೇಶನ್ಶಿಪ್ ವಿಚಾರಾಗಿ ಮುಂಚೆ ಥರ ಪ್ರೀತಿ ಇಲ್ಲ ಅಂತೆಲ್ಲ ಏನೆಲ್ಲ ಇದೆ, ಏನೆಲ್ಲ ಈಗ ಕರೆಂಟ್ಲಿ ಫೇಸ್ ಮಾಡ್ತಾ ಇದ್ದೀರಾ ರಿಲೇಶನ್ಶಿಪ್ ಇಶ್ಯೂನಲ್ಲಿ, ಏನೆಲ್ಲ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಾ, ಅದಕ್ಕೆ ಲಾರ್ಡ್ ಗಣೇಶ ನಿಮಗೆ ಎಲ್ಲ ರೀತಿಯ ಅಬ್ಸ್ಟ್ಯಾಕಲ್ಸ್ನ ರಿಮೂವ್ ಮಾಡ್ತಾರೆ ಅಂತ ಹೇಳಬಹುದು. ಜಸ್ಟ್ ಡೈಲಿ 108 ಟೈಮ್ಸ್ ವಿಘ್ನೇಶ್ವರಾಯ ವಿಘ್ನೇಶ್ವರಾಯ ಅಂತ ಚಾಂಟ್ ಮಾಡ್ತಾ ಬನ್ನಿ, ಅಥವಾ ಪ್ರತಿ ಮಂಗಳವಾರ ನೀವು ಗಣೇಶ ಟೆಂಪಲ್ಗೆ ಹೋಗಿ, ಅಥವಾ ಮಂಗಳವಾರ ಅಂತಾನೆ ಅಲ್ಲ, ನಿಮಗೆ ಯಾವಾಗ ಹೋಗಬೇಕು ಅನಿಸುತ್ತೋ, ಸೋಮವಾರ, ಮಂಗಳವಾರ, ನಿಮ್ಗೆ ಯಾವಾಗ ಹೋಗಬೇಕು ಅನಿಸುತ್ತೋ ಹೋಗಿ ಗಣೇಶನ ವಾರದಲ್ಲಿ ಒಂದ್ಸತಿನಾದರೂ ಗಣೇಶನ ಹತ್ರ ಹೋಗಿ ಭೇಟಿಯಾಗಿ ಅವ್ರ ಹತ್ರ ತೀರ್ಥ ಪ್ರಸಾದನ ತಗೊಂಡು ಒಂದು 5 ಪ್ರದಕ್ಷಿಣೆ ಅನ್ನೋದನ್ನು ಹಾಕಿ ಬನ್ನಿ. 5 ವಾರ ಇದನ್ನು ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಇಶ್ಯೂಸ್ ಏನಿದೆ ಅದು ಸಾಲ್ವ್ ಆಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ನಿಮಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ, ಸಂದರ್ಭಗಳು ಸಿಚುವೇಶನ್ಸ್ ಆ ಥರ ಇಲ್ಲ ಅಂತ ಅಂದರೆ ಡೈಲಿ ನೀವು 108 ಟೈಮ್ಸ್ ವಿಘ್ನೇಶ್ವರಾಯ ವಿಘ್ನೇಶ್ವರಾಯ ಅಂತ ಚಾಂಟ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ವರ್ಕ್ ಬೆಟರ್. ಸೊ ಗೈಸ್, ರೀಡಿಂಗಲ್ಲಿ ನಿಮಗೆ ಯಾವುದೇ ಥರದ ಒಂದು ರಿಚುವಲ್ಸ್ ಆಗಲಿ, ರೆಮಿಡೀಸ್ ಆಗಲಿ ನಾವು ಕೊಡ್ತಾ ಇದ್ದೀವಿ ಅಂತಂದರೆ ಆ ಒಂದು ಸಂದರ್ಭಕ್ಕೆ ಚೆನ್ನಲ್ಡ್ ಆಗಿರುತ್ತೆ ನಮಗೆ. ಸೊ ಡೌನ್ಲೋಡ್ ಆಗಿರುತ್ತೆ ಆ ಒಂದು ಮೆಸೇಜ್ ನಮಗೆ, ಹಾಗಾಗಿ ನಾವು ಹೇಳಿರ್ತೀವಿ. ಆ ಒಂದು ಪರ್ಟಿಕ್ಯುಲರ್ ಇದಕ್ಕೆ ನೀವು ರೆಸನೇಟ್ ಆದಾಗ, ಆ ಒಂದು ರಿಚುವಲ್ಸ್ನ ನೀವು ಮಾಡ್ತಾ ಬಂದಾಗ ಕನ್ಸಿಸ್ಟೆನ್ಸಿಯಿಂದ, ಮನಸ್ಸಿಂದ, ಫಲಿತಾಂಶನ ಎಕ್ಸ್ಪೆಕ್ಟ್ ಮಾಡದೆ, ಎಸ್ ನನ್ನ ಕರ್ತವ್ಯ ಇದು, ನಾನು ಮಾಡ್ತೀನಿ, ಮನಸ್ಸಿನ ನೆಮ್ಮದಿಗೋಸ್ಕರ ಮಾಡ್ತೀನಿ ಅನ್ನೋ ಒಂದು ಮನಸ್ಥಿತಿನಲ್ಲಿ ಆ ಒಂದು ಕೆಲಸಗಳನ್ನ ಮಾಡಿ. ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ವರ್ಕ್. ಸರೆಂಡರ್ ಆಗೋದನ್ನ ಕಲಿಬೇಕಾಗತ್ತೆ. ಓಕೆ, ಇಟ್ಸ್ ಅಪ್ ಟು ಯು. ಎಲ್ಲ ನಿನ್ನ ಕೈಲಿದೆ ಭಗವಂತ, ಎಲ್ಲ ನಿನ್ನ ಕೈಯಲ್ಲಿದೆ ಯೂನಿವರ್ಸ್ ಅಂತ ನೀವು ಯೂನಿವರ್ಸ್ಗೆ ಸರೆಂಡರ್ ಆಗಿ ಡೆಫಿನೆಟ್ಲಿ ದ ಥಿಂಗ್ಸ್ ವಿಲ್ ವರ್ಕ್. ಆ್ಯಂಡ್ ಇದನ್ನ ನೀವು ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ಈ ಒಂದು ಪರ್ಸನ್ ಅವರ ಬಿಹೇವಿಯರಲ್ಲಿ ಚೇಂಜಸ್ ಅನ್ನೋದು ಬರುತ್ತೆ. ಹಾಗೆ ಇವ್ರಿಗೆ ನಿಮ್ಮ ಜೊತೆ ಬಂದು ಮಾತಾಡುವಂತಹ ಆಸಕ್ತಿ ಬೆಳೆಯುತ್ತೆ, ನಿಮ್ಮ ಜೊತೆಗೆ ಮತ್ತೆ ಬದುಕಬೇಕು ಅನ್ನೋ ಆಸಕ್ತಿ ಬರುತ್ತೆ. ಆ್ಯಂಡ್ ನಿಮ್ಮ ಮಧ್ಯೆ ಇರುವಂತಹ ಎಲ್ಲ ಜಗಳಗಳನ್ನ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಕೂಡ ಈ ಒಂದು ವ್ಯಕ್ತಿಗೆ ಬರುವಂಥದ್ದಿದೆ ಅಪ್ಕಮಿಂಗ್ ಡೇಸಲ್ಲಿ. ಆ್ಯಂಡ್ ಸಪೋಸ್ ಇಲ್ಲಿ ನಿಮಗೆ ಕೆಲವ್ರದ್ದು ಮದರ್ ಇಶ್ಯೂಸ್ ಕೂಡ ಇದೆ, ಫ್ಯಾಮಿಲಿ ಇಶ್ಯೂನಲ್ಲಿ ಮೇನ್ ಮದರ್ ಇಶ್ಯೂಸ್ ಕಾಡ್ತಾ ಇದೆ ಅಂತ ಅಂದರೆ ಅದು ಕೂಡ ಸಾಲ್ವ್ ಆಗುತ್ತೆ. ಆ್ಯಂಡ್ ಮದರ್ ಇಶ್ಯೂಯಿಂದನೇ ನಿಮ್ಮ ಒಂದು ಸಪ್ರೇಷನ್ ಆಗಿದೆ ಅಂತಂದರೆ ಅದು ಕೂಡ ಹೀಲ್ ಆಗುತ್ತೆ ಅಂತ ಹೇಳ್ಬೋದು. ಆದಷ್ಟು ನೀವು ಹೋಪೋನೋಪೋನೋ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನಷ್ಟು ನಿಮಗೆ ಕ್ಲಾರಿಫೈ ಬೇಕು, ಇನ್ನಷ್ಟು ನಿಮಗೆ ಡೀಪ್ ಡೌನಲ್ಲಿ ನನಗೆ ಕೌನ್ಸಿಲಿಂಗ್ ಬೇಕು, ಅಥವಾ ಇನ್ನಷ್ಟು ಇದ್ರ ಬಗ್ಗೆ ನಾನು ತಿಳ್ಕೋಬೇಕು, ಇದರಿಂದ ಹೊರಗೆ ಬರಬೇಕು ಅಂದರೆ ಪರ್ಸನಲ್ ರೀಡಿಂಗ್ ಅನ್ನೋದನ್ನು ತಗೊಳ್ಳಿ. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಫಾರ್ ಬೆಟರ್ ಕ್ಲಾರಿಫಿಕೇಶನ್ ನೀವು ಪರ್ಸನಲ್ ರೀಡಿಂಗ್ ಅನ್ನೋದನ್ನು ತಗೋಬಹುದು. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.